ಇಲ್ವೋ ಗಂಗಾವತಿಯಿಂದ ಒಂದು ಹುಡುಗ ಫೋನ್ ಮಾಡಿದ್ದ ಮೊನ್ನೆ ರಾತ್ರಿ. ಸರ್, ಹೋದ ವರ್ಷದಲ್ಲಿ ಫೆಬ್ರವರಿಯಲ್ಲಿ ನಿಮ್ಮದು ರೇಡಿಯೋ ಪ್ರೋಗ್ರಾಮ್ ಕೇಳಿದ್ದೆ ಸರ್, ನಂಬರ್ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಏನೋ ತೆಗಿತಾ ಇದ್ದಂಗೆ ನೀವು ನೆನಪು ಬಂದಿದ್ದೀರ ನನಗೆ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ದೆ. ಆ ಯಪ್ಪನ ಹೆಸರು ಬಸವರಾಜು. ಸರ್, ನಾನಿಲ್ಲಿ ಗದಗ ಅದೇ ಗಂಗಾವತಿಗೆ 24 ಕಿಲೋಮೀಟ್ರ್ ಸರ್ ನಮ್ಮೂರು ಅಂತಂದ. ನಾನು ಅಲ್ಲಿ ಅಕ್ಕಪಕ್ಕ ಇರೋ ಹಳ್ಳಿಗಳೆಲ್ಲ ಕೇಳಿದೆ, ಯಾಕಂದರೆ ನಮ್ಮ ರಿಲೇಷನ್ ಜಾಸ್ತಿ ಇರೋದು. ಅದರಿಂದ ನಾನು ಕೇಳಿದ ಮೇಲೆ ಅವನ್ನೆಲ್ಲ ಹೇಳಿದ ಮೇಲೆ ಆರ್ಗಾನಿಕ್ ನೀವು ಮಾಡ್ತಾಯಿದ್ರಲ್ಲ ಸರ್, ಹೆಂಗೆ ಮಾಡ್ತಾಯಿದ್ರ, ನಾನು ಬಂದು ನೋಡ್ತೀನಿ ಅಂದ. ಇಲ್ಲಿ ತನಕ ಯಾಕೆ ಬರ್ತೀಯಪ್ಪ, ಅಲ್ಲೇ ರೈತರು ಇದ್ದಾರೆ, ಅವ್ರ ನಂಬರ್ಗಳು ಕೊಡ್ತೀನಿ, ಅಲ್ಲಿ ಹೋಗಿ ನೋಡು, ನಿನಗೂ ಅನುಕೂಲ ಆಗುತ್ತೆ. ಹಾಂ, ಬರ್ತೀಯಲ್ವ, ಆವಾಗ ನನ್ನ ತೋಟಕ್ಕೆ ಬಾ, ದುಡ್ಡು ಯಾಕೆ ಖರ್ಚು ಮಾಡೋಕೆ ಹೋಗ್ತೀಯಾ ಅಂತ ಹೇಳಿ, ನೀನು ಈ ಏರಿಯಾಗೆ ಒಂದು ರಾಮನಗರ ಇದು ರೇಷ್ಮೆ ಹಾಕೊಂಬರ್ತಾನಂತೆ. ನೀನು ರಾಮನಗರದಿಂದ ನಮ್ಮದು 40 ಕಿಲೋಮೀಟ್ರಪ್ಪ, ಆವತ್ತು ಬಾ, ನೀನು ಫೋನ್ ಮಾಡು, ನನಗೆ ಎಲ್ಲಿ ತನಕ ಬಸ್ ಇದೆ ಅಲ್ಲಿ ತನಕ ನಿನಗೆ ಅಡ್ರೆಸ್ ಹೇಳ್ತೀನಿ, ಆಮೇಲೆ ನಾನೇ ಬಂದು ಪಿಕಪ್ ಮಾಡ್ಕೊತೀನಿ, ನೀನು ನಮ್ಮ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ, ನಿನ್ಗೇನು ಬೇಕೋ ಮಾಹಿತಿ ಕೊಡ್ತೀನಿ. ಇದು ರೈತನಿಗೆ ಬೇಕಾಗಿರೋದು. ಹೌದೌದು, ಹಿಂಗಿರ್ಬೇಕು, ರಿಲೇಷನ್ ಹಿಂಗಿರ್ಬೇಕು, ರಿಲೇಷನ್ ಸಿಸ್ಟಮ್ ಹಿಂಗೆ ಮಾಡ್ಕೋಬೇಕು. ನಾವು ನಮ್ಮ ತೋಟಕ್ಕೆ ಬನ್ನಿ, ಕಲೀರಿ, ಬೇಕಾದ್ರೆ ಒಂದು ದಿನ ಇರ್ರಿ ನಮ್ಮ ಜೊತೆಲ್ಲ. ಈಗ ಅದಕ್ಕೆ ಅಗ್ರಿ ಟೂರಿಸಮ್ ಮಾಡ್ತಾ ಇರೋದು. ಅಗ್ರಿ ಟೂರಿಸಮ್ ನಾನು ದುಡ್ಡು ಸಂಪಾದನೆ ಮಾಡಬೇಕಂದ್ರೆ ಅಗ್ರಿ ಟೂರಿಸಮ್ ಮಾಡೋಬೇಕಲ್ಲ, ರೆಸಾರ್ಟ್ ಮಾಡಿಬಿಡ್ಬೋದು. ನಮಗೆ ಪರ್ಮಿಷನ್ಗಳೆಲ್ಲ ತಗೋಬೋದು, ಅದಕ್ಕೇನು ಕಷ್ಟ ಮಾಡಿದ್ವಿ ಇರ್ತತೆ ತಗೊಳ್ತೀವಿ. ನಾನು ಅದೆಲ್ಲ ನನಗೆ ಬೇಕಾಗಿರೋದು ಎಗ್ರಿಕಲ್ಚರ್ ಬೆಳೆಸಬೇಕು. ಅದು ವಿಷಮುಕ್ತ ಆಹಾರ, ರಾಸಾಯನಿಕ ಇಲ್ಲದಂಗೆ ಬೆಳೆಸೋರು ಬೇಕು. ಆ ಉದ್ದೇಶದಿಂದ ನಾನು ಇದು ಚಾಯ್ಸ್ ಮಾಡಿದ್ದೀನಿ. ಬಿಟ್ಟರೆ ಇಲ್ಲಾಂದರೆ ಅಗ್ರಿ ಟೂರಿಸಮಲ್ಲಿ ನಮಗೇನು ದುಡ್ಡು ಉಳಿಸ್ಬೇಕು, ನಾವೇನು ಕೋಟ್ಯಾಂತರ ರೂಪಾಯಿ ಉಳಿಸ್ತೀವಿ ಅನ್ನೋ ಸುಳ್ಳು. ಮ್ಯಾನೇಜ್ ಮಾಡ್ಕೊಂಡು ಅವ್ರ ಖರ್ಚಿಗಾಗಿ ನಾವು ಅದು ಅವ್ರ ಜೊತೆಲೆ ಅವ್ರಿಗೆ ಬಂದಾಗೆಲ್ಲ ಸೌಕರ್ಯ ಮಾಡೋಕ್ಕೆ ಲೇಬರು ಒಂದು ಸರ್ವಿಸ್ ಆದಂಗೂ ಆಗಬೇಕು, ಮೇಂಟೆನೆನ್ಸ್ಗೂ ಆಗಬೇಕು ಅಷ್ಟೇ. ಬಿಟ್ಟರೆ ನಮಗೇನು ಅದರಲ್ಲಿ ಸಂಪಾದನೆ ಅನ್ನೋದು 5 ಪೈಸೆ ಬೇಕಾಗಿಲ್ಲ. ನನ್ನ ಪಾಲಿಸಿ ಏನಂದರೆ ಅಗ್ರಿ ಟೂರಿಸಮಲ್ಲಿ ರೈತರನ್ನ ಕಲಿಯಂಗೆ ಆಗಬೇಕು. ಎರಡನೇದು, ಹುಡುಗರಿಂದಾನೇ ಕರ್ಕೊಂಬಂದು ನಾವು ಅವ್ರಿಗೆ ವ್ಯವಸಾಯದ ಬಗ್ಗೆ ತಿಳಿಸ್ತಾ ಇರಬೇಕು. ಆ ವ್ಯವಸಾಯದ ಬಗ್ಗೆ ತಿಳಿಸಿದಾಗ ಹುಡುಗರಿಗೆ ಹಿಂಗೆ ಮಾಡಬೇಕಾ ಅನ್ನೋದು ಅವರು ಈಗಲಿಂದಾನೇ, ಈಗ 5ನೇ ಕ್ಲಾಸಿಂದ ಅವರಿಗೆ ಆ ಮನಸ್ಸುಗಳಲ್ಲಿ ಕುತ್ಕೊಂಡ್ಬಿಟ್ರೆ ಒಂದು 10th ಕ್ಲಾಸ್ ತನಕ ಅವ್ರಿಗೆ ಏನಾಗ್ತದೆ, ನಾಳೆ ಬೆಳಗ್ಗೆ ಅವ್ರು ಎಲ್ಲೇ ಹೋಗಲಿ, ನೌಕರಿಗೆ ತೆಗೆದಾಕಿದ್ರಪ್ಪ, ಇವಾಗ ನಾನು ಜಮೀನು ಬಗ್ಗೆ ವ್ಯವಸಾಯ ಮಾಡ್ಕೊತೀನಿ, ನೀ ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಒಂದು ಒಳ್ಳೆ ಗ್ರಾಡ್ಯುಯೇಟ್ ಆಗು, ತಿನ್ನೋಣ ಅನ್ನೋದು ಬರಬೇಕು ಅನ್ನೋದು ಕಾನ್ಸೆಪ್ಟ್. ಅಷ್ಟು ಬಿಟ್ಟರೆ ನನಗೆ ಇದರಲ್ಲಿ ವಿಪರೀತ ಸಂಪಾದನೆ ಮಾಡ್ತೀವಿ, ಸಂಪಾದನೆಗಾಗೆ ನಾವು ಬಂದಿದ್ವಿ ಅನ್ನೋದು ಸುಳ್ಳು. ನಾನು ಸಂಪಾದನೆಗಾಗೆ ಬರಬೇಕು ಅಂದರೆ 1.5 ಲಕ್ಷ ಸಂಬಳ ಬಿಟ್ಕೊಂಡು ನಾನು ಇಲ್ಲಿ ಬಂದು ಈ ಕೆಲಸ ಮಾಡೋದು ಬೇಕಾಗಿಲ್ಲ. ಅವಶ್ಯಕತೆ ಇರಲಿ. ನನ್ನ ಇದೇನಂದರೆ ಕನಿಷ್ಠ ಒಂದು 10 ವರ್ಷ ಮಾಡೋಣ, ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಜನಕ್ಕೆ ನಾವು ಸೇರೋಣ. ನಾವು ತಿಂದು ಮಿಕ್ಕಿರೋದು ಮಾರೋಣ, ಅದು ಡಿಮ್ಯಾಂಡ್ ಮಾಡಿ ಮಾರೋಣ. ರೈತ ಅಂದರೆ ನಿಮ್ಮ ಒಂದು ಎಕ್ಸಿಕ್ಯೂಟಿವ್ ಅಂದರೆ ಕಮ್ಮಿ ಇಲ್ಲ ಅನ್ನೋದು ತೋರ್ಸೋಣ ಅನ್ನೋದು ನನ್ನ ಅಭಿಪ್ರಾಯ. ಅದರಿಂದನೇ ನಾನು ಈ ತೋಟ ಮಾಡಿರೋದು. ಈಗ ಅದರಲ್ಲೇ ನಮಗಾಗಿರೋದು ಇದು. ಈಗ ನೋಡಿ, ನಾನು ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ನಂದು 4 ಎಕರೆ ಬೌಂಡ್ರಿ, ಈ ಬೌಂಡ್ರಿ 10 ರಿಂದ 12 ಲಕ್ಷ ಬರಬೇಕು ನಾನು ತಿಂದು. ಇನ್ನೊಂದು 2-3 ವರ್ಷದಲ್ಲಿ ಬರ್ತದೆ, ಈಗಲೇ ಬರೋಲ್ಲ. ಈಗ ಆಲ್ರೆಡಿ 6 ಲಕ್ಷಕ್ಕೆ 7 ಲಕ್ಷಕ್ಕೆ ಸೇರ್ತಾ ಇದ್ದೀವಿ. 10-12 ಲಕ್ಷ ಬರಬೇಕಂದ್ರೆ ಇನ್ನೊಂದು 2 ವರ್ಷದಿಂದ 3 ವರ್ಷ ಕಂಪಲ್ಸರಿ ಬರ್ತೀವಿ. ಅದನ್ನು ಕಲಿಬೇಕು ಅಂತ ನಾನು ಹೇಳೋದು.